ಹಾಯ್ ಎಲ್ರಿಗೂ ನಮಸ್ಕಾರ. ಪೊಲಿಟಿ ಕ್ರಾಂತಿ ವಿಡಿಯೋ ಸೀರೀಸಿಗೆ ತಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಂಜೇಶ್. ನೀವು ನೋಡ್ತಾ ಇದ್ದೀರಾ ನಂಜೇಶ್ ಮೈಂಡ್ಸೆಟ್ ಯೂಟ್ಯೂಬ್ ಚಾನಲ್. ಪೊಲಿಟಿ ಕ್ರಾಂತಿ ವಿಡಿಯೋ ಸೀರೀಸಿನ ಎರಡನೇ ವಿಡಿಯೋ ಇದಾಗಿರುತ್ತೆ. ಮೊದಲನೇ ವಿಡಿಯೋದಲ್ಲಿ ಕಾನ್ಸ್ಟಿಟ್ಯೂಷನ್ ಅಂದರೆ ಏನು, ನಿಯಂತ್ರಣ ಕಾಯ್ದೆ 1773 ಮತ್ತು 1813 ಮತ್ತು 33ರ ಚಾರ್ಟರ್ ಕಾಯ್ದೆಗಳು, ಅದಾದ ನಂತರ 1853 ಮತ್ತು 1858 ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮುಂದಿನ ಭಾಗನೇ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861. ಈ ಒಂದು ಟಾಪಿಕ್ನ ಶುರು ಮಾಡೋದಕ್ಕೂ ಮುಂಚೆ ನಾನು ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟು, ಈ ಒಂದು ಸೀರೀಸು ಕಂಟಿನ್ಯೂ ಆಗಬೇಕು ಅಂತ ಅಂದರೆ, ಇಲ್ಲ ಇನ್ನೂ ಒಂದು ಉತ್ಸಾಹದಿಂದ ಮುನ್ನುಗ್ಗಬೇಕು ಅಂತಂದರೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಯಾಕೆ ಅಂತ ಅಂದರೆ ಯಾರೂ ಕೂಡ ಫ್ರೀಯಾಗಿ ಕ್ಲಾಸಸ್ನ ಮಾಡಿಕೊಡೋದಿಲ್ಲ. ಮತ್ತು PYQ ಆ್ಯಂಗಲಿಂದ ಕ್ಲಾಸ್ ಮಾಡಿ PYQ ಆ್ಯಂಗಲಿಂದ ಬರೆದಿರುವಂಥ ನೋಟ್ಸ್ನ ನಿಮಗೆ ಫ್ರೀಯಾಗಿ ಕೊಡುವಂಥವ್ರ ಸಂಖ್ಯೆ ತುಂಬಾ ಕಡಿಮೆ. ಈ ಒಂದು ಸೀರೀಸಿಗೆ ಕಂಟಿನ್ಯೂ ಆಗಿ ಹೋಗ್ತಾನೆ ಇರಬೇಕು ಅಂತಂದರೆ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಮತ್ತು ಪ್ರತಿ ಕ್ಲಾಸ್ ಆದ ನಂತರ ಅದ್ರ ಕ್ಲಾಸ್ದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲಬಲ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ಔಟ್ ಮಾಡಿ. ಅದಾದ ನಂತರ ಆ ಟೆಲಿಗ್ರಾಮ್ನಲ್ಲಿ ಡೈಲಿ ಬೇಸಿಸಲ್ಲಿ PYQನೂ ಕೂಡ ಡಿಸ್ಕಸ್ ಆಗುತ್ತೆ. ದಯವಿಟ್ಟು ಅದ್ರ ಉಪಯೋಗನ ಪಡ್ಕೊಳ್ಳಿ. ಫಸ್ಟ್ನೇ ಆ್ಯಕ್ಟ್ ಯಾವುದಪ್ಪ ಅಂತಂದರೆ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861. ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861ನಲ್ಲಿ ನೀವು ಜಾಸ್ತಿ ಓದೋದಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಮತ್ತು ಚಾರ್ಟರ್ ಕಾಯ್ದೆ 1813 ಮತ್ತು 1833 ಹಾಗೂ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1858ಗೆ ಕೊಡುವಷ್ಟು ಪ್ರಾಮುಖ್ಯತೆನ ಈ ಆ್ಯಕ್ಟ್ಗಳಿಗೆ ಕೊಡಬಾರ್ದು. ಯಾಕೆ ಅಂದರೆ ಇಲ್ಲಿರುವಂಥ ಕೆಲವೊಂದು 4 ವಿಷಯಗಳಷ್ಟೇ ಇಂಪಾರ್ಟೆಂಟ್. ಅವನ್ನ ಹೇಳ್ತಾ ಹೋಗ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಇಲ್ಲ ಈ ನೋಟ್ಸ್ನ ಕಾಪಿ ಮಾಡ್ಕೊಳ್ಳಿ. ಫಸ್ಟ್ನೇ ಪಾಯಿಂಟ್ ಏನು, RPF 2024 ಕೇಳ್ತಾರೆ. ದ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1861 ಇನಿಷಿಯೇಟೆಡ್ ದ ಪ್ರೋಸೆಸ್ ಆಫ್ ಡಿಸೆಂಟ್ರಲೈಸೇಷನ್ ಬೈ ರಿಸ್ಟೋರಿಂಗ್ ದ ಲೆಗಿಸ್ಲೇಟಿವ್ ಪವರ್ ಟು ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರಾವಿನ್ಸಸ್. ನಾನು ನಿಮಗೆ ಹೇಳಿದೆ ಪ್ರತಿ ಕ್ಲಾಸನ್ನು ಕೂಡ ಹಿಂದಿನ ಕ್ಲಾಸಿಗೆ ಲಿಂಕ್ ಇರುತ್ತೆ, ಹಂಗಾಗಿ ಲಾಸ್ಟ್ ಕ್ಲಾಸ್ನ ದಯವಿಟ್ಟು ಹೋಗ್ಬಿಟ್ಟು ನೋಡಿ. ಇದ್ರ ಹಿನ್ನೆಲೆನ ನಿಮ್ಗೊಂದು ಸ್ವಲ್ಪ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಬ್ರಿಟಿಷರು ಏನು ಬರ್ತಾರಲ್ಲ, ಬ್ರಿಟಿಷರು ಬಂದ ಮೇಲೆ ಇಲ್ಲಿ ವ್ಯವಹಾರನ ಮಾಡ್ತಾ ಇದ್ದಿದ್ದು ಯಾರಪ್ಪ ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು. 1773ವರೆಗೆ ಈ ಪ್ಲಾಸಿ ಮತ್ತು ಬಕ್ಸಾರ್ ಆದಮೇಲೆ ಅವ್ರನ್ನ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ. ಅಂದರೆ ಬ್ರಿಟನ್ ಪಾರ್ಲಿಮೆಂಟ್ ಮತ್ತು ಬ್ರಿಟನ್ ರಾಣಿಯ ಮಾತನ್ನು ಕೂಡ ಅವರು ಕೇಳ್ತಾ ಇರೋದಿಲ್ಲ. ಯಾರು? ಈಸ್ಟ್ ಇಂಡಿಯಾ ಕಂಪನಿಯವರು. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದು ಬ್ರಿಟನ್ನ ರಾಣಿ ಮತ್ತು ಬ್ರಿಟನ್ ಪಾರ್ಲಿಮೆಂಟ್ ಯಾವಾಗ್ಲಿಂದಪ್ಪ ಅಂತಂದರೆ 1773 ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಅವ್ರದ್ದು ಒಂದೊಂದೇ ಕಿತ್ಕೊಳ್ತಾ ಬರ್ತಾರೆ ಅವ್ರ ಪವರ್ನ. ಆ ಟೈಮಲ್ಲಿ 1773ಯಲ್ಲಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿರ್ತಾರೆ. ಯಾರು? ವಾರನ್ ಹೇಸ್ಟಿಂಗ್ ಅವರು. ಏನಕ್ಕೆ ಅವ್ರ ಅಧಿಕಾರನ ಅವ್ರ ಹೆಸರು ಚೇಂಜ್ ಮಾಡ್ತಾರಪ್ಪ ಅಂತಂದರೆ ಈ ಬಾಂಬೆ ಮತ್ತು ಮದ್ರಾಸ್ ಪ್ರಾವಿನ್ಸಸ್ಸು ಬೆಂಗಾಲ್ನ ಅಧೀನಕ್ಕೆ ಬರುತ್ತೆ. ಹಾಗಾಗಿ ಗವರ್ನರ್ ಆಫ್ ಬೆಂಗಾಲಿಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆಗಿದ್ದು. ಆ ಟೈಮಲ್ಲಿ ಅದರ ಅಧೀನಕ್ಕೆ ಸೇರಿಸಿದಂಥ ಈ ಎರಡು ಪ್ರಾವಿನ್ಸಸ್ನ ಡಿಸೆಂಟ್ರಲೈಸೇಷನ್ ಮಾಡಿಬಿಡ್ತಾರೆ. ಅವ್ರ ಪವರ್ನ ರೀಸ್ಟೋರಿಂಗ್ ಮಾಡ್ತಾರೆ, ಅವರಿಗೇನೆ ಬಿಟ್ಕೊಡ್ತಾರೆ ಅನ್ನೋದು ಒಂದು ಪಾಯಿಂಟು. ಯಾವುದರಲ್ಲಿ? ಇಂಡಿಯನ್ ಕೌನ್ಸಿಲ್ ಆ್ಯಕ್ಟಲ್ಲಿ. ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದಪ್ಪ ಅಂತಂದರೆ ಇಟ್ ಆಲ್ಸೋ ಇಂಟ್ರೊಡ್ಯೂಸ್ ಪೋರ್ಟ್ಫೋಲಿಯೋ ಸಿಸ್ಟಮ್. ಸಚಿವ ಸಂಪುಟ ವ್ಯವಸ್ಥೆ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಯಾವುದ್ರಲ್ಲಿ ಕೇಳಿದ್ದಾನೆ? UPPSI 2012 ಅಂದರೆ ಉತ್ತರ ಪ್ರದೇಶ್ ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ಕೇಳ್ತಾನೆ. ಪೋರ್ಟ್ಫೋಲಿಯೋ ಸಿಸ್ಟಮ್ ಯಾವೊಂದು ಆ್ಯಕ್ಟಲ್ಲಿ ಅನುಷ್ಠಾನಕ್ಕೆ ಬಂತು ಅಂತ ಕ್ವಶನ್ನು ಬರುತ್ತೆ. ಆ ಟೈಮಲ್ಲಿ ಇಂಡಿಯಾದು ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಈಗ ಇಂಪಾರ್ಟೆಂಟ್ ಪಾಯಿಂಟ್, ಗವರ್ನರ್ ಜನರಲ್ ಆಫ್ ಇಂಡಿಯಾದಿಂದ ವೈಸ್ರಾಯ್ ಆಫ್ ಇಂಡಿಯಾ ಆಗಿದ್ದು ಯಾವ ಆ್ಯಕ್ಟ್ನಲ್ಲಿ ಅಂತ ನೀವು ಕಮೆಂಟ್ ಮಾಡಿ. ಅದಾದ ನಂತರ ನನಗೆ ಗೊತ್ತು ನೀವು ಇದನ್ನ ಓದ್ಕೊಂಡು ಕೂತಿರ್ತೀರ. ಲೆಗಿಸ್ಲೇಟಿವ್ 6ರಿಂದ ಮ್ಯಾಕ್ಸಿಮಮ್ 12ಕ್ಕೆ ಹೋಯ್ತು. ನೋಡಿ ಸ್ವಾಮಿ, ಇದು ಒನ್ಲೈನ್ ಇನ್ಫಾರ್ಮೇಷನ್. ಲೆಗಿಸ್ಲೇಷನ್ ಡಿಸೆಂಟ್ರಲೈಸೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ. ಮೊದಲು ರಾಣಿ 1773ರಿಂದ 1858ರವರೆಗೆ ಅಧಿಕಾರನೆಲ್ಲ ಕೇಂದ್ರೀಕರಣ ಮಾಡ್ಕೊಳ್ತಾರೆ. ಯಾರಿಂದ? ಈಸ್ಟ್ ಇಂಡಿಯಾ ಕಂಪನಿಯಿಂದ. ಯಾಕೆಂದರೆ ಈಸ್ಟ್ ಇಂಡಿಯಾ ಕಂಪನಿಯವರು ಅವ್ರ ಮಾತನ್ನ ಕೇಳ್ತಾ ಇರೋದಿಲ್ಲ. ಅಧಿಕಾರನೆಲ್ಲ ಕೇಂದ್ರೀಕರಣ ಮಾಡ್ಕೊಂಡ್ಮೇಲೆ ಡಿಸೆಂಟ್ರಲೈಸೇಷನ್, ಒಂದು ಸೆಕೆಂಡ್, ಎಲ್ಲಿದೆ ಡಿಸೆಂಟ್ರಲೈಸೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ.
ಇಲ್ಲೇ ಬಂತು ನೋಡಿ, ಡಿಸೆಂಟ್ರಲೈಸೇಷನ್. ಯಾರಿಗೆ? ಇಂಡಿಯಾದವರಿಗೆ ಒಂದೊಂದನ್ನೇ ಬಿಟ್ಕೊಡ್ತಾ ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಬರುತ್ತೆ ನೋಡಿ ಮತ್ತೆ ಇಂಟ್ರಡ್ಯೂಸಿಂಗ್ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಷನ್ಸ್ ಇನ್ಕ್ಲೂಡಿಂಗ್ ಇಂಡಿಯನ್ಸ್ ಟು ಲಾ ಮೇಕಿಂಗ್ ಪ್ರೋಸೆಸ್. ನೋಡಿ ಏನರ್ಥ ಅಂದರೆ, ಮೊದಲು ಅಧಿಕಾರನ ಈಸ್ಟ್ ಇಂಡಿಯಾ ಕಂಪನಿಯಿಂದ ಕಿತ್ಕೊಬೇಕಿತ್ತು ರಾಣಿ. ಕಿತ್ಕೊಂಡಾದ್ಮೇಲೆ ಇಂಡಿಯನ್ಸಿಗೆ ಒಂದೊಂದೇ ಒಂಥರ ಮೂತಿಗೆ ಮೊಸರು ಸರಗ್ದಂಗೆ ಸ್ವಲ್ಪ ಸ್ವಲ್ಪ ಬಿಟ್ಕೊಡೋದು. ಲಾ ಮೇಕಿಂಗ್ ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಾರೆ ಇಂಡಿಯನ್ಸ್ನ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಇಂಪಾರ್ಟೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಬಂತು ನೆನ್ನೆ ಕ್ಲಾಸಿಗೆ ಮತ್ತೆ ಲಿಂಕ್ ಆಗುತ್ತೆ. ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಫಾರ್ ದ ಫಸ್ಟ್ ಟೈಮ್ ಅಲೋಡ್ ಇಂಡಿಯನ್ಸ್ ಫಾರ್ ಲೇಟೆಸ್ಟ್ ಥಿಯರಿಟಿಕಲ್ ಎಂಟ್ರಿ ಹೈಯರ್ ಪೋಸ್ಟಸ್ ಟು ಬ್ರಿಟಿಷ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಈಗ ನಾನು ನಿಮಗೆ ಮತ್ತೊಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಅದೇನಪ್ಪಾ ಅಂತ ಅಂದರೆ, 1853ರಲ್ಲಿ ಮೆಕಾಲೆ ಅವರ ಅಂಡರಲ್ಲಿ ಸಿವಿಲ್ ಸರ್ವಿಸ್ ಕಮಿಷನ್ಸ್ನ ಅಪಾಯಿಂಟ್ ಮಾಡ್ತಾರೆ. ಯಾರು? ಬ್ರಿಟಿಷ್ನ ಕ್ರೌನ್ ಅವರು. ಆ ಸಿವಿಲ್ ಸರ್ವಿಸ್ ಎಕ್ಸಾಮ್ನ ಮೊದಲ ಭಾರತೀಯರು ಯಾರು ಪಾಸ್ ಮಾಡಿದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆಯಿತಾ? ಆಮೇಲೆ ನೋಡಿ, ಈ ಲೆಗಿಸ್ಲೇಟಿವ್ ಕೌನ್ಸಿಲಲ್ಲಿ ಇರ್ತಾರಲ್ಲ ಮೆಂಬರ್ಸ್ನ, ಅವ್ರನ್ನ ಇನ್ಕ್ರೀಸ್ ಮಾಡುವಂಥದ್ದು ಯಾರಿಗಿರುತ್ತೆ ನೋಡಿ, ಇಲ್ಲಿ ಇನ್ಕ್ರೀಸ್ ಮಾಡುವಂತಹ ಯಾವುದು ಅಧಿಕಾರ ಗವರ್ನರ್ ಜನರಲ್ ಅವರಿಗೆ ಇರುತ್ತೆ. ಇದು 1861ರ ಕೌನ್ಸಿಲ್ ಆಕ್ಟ್ ಆಫ್ ಇಂಡಿಯಾದು ಇಂಪಾರ್ಟೆಂಟ್ ಪಾಯಿಂಟ್. ಏನೇನೋ ಇಂಪಾರ್ಟೆಂಟ್ ಪಾಯಿಂಟ್: ರೀಸ್ಟೋರಿಂಗ್ ದ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರಾವಿನ್ಸಸ್, ಅವ್ರ ಅಧಿಕಾರನ ಅವ್ರಿಗೆ ಮತ್ತೆ ಕೊಡ್ತಾರೆ. ಪೋರ್ಟ್ಫೋಲಿಯೋ ಸಿಸ್ಟಮ್ ಒಂದು ಬರುತ್ತೆ, ಇದು ಇಂಪಾರ್ಟೆಂಟ್. ಅದಾದ ನಂತರ ಲೆಗಿಸ್ಲೇಟಿವ್ ಕೌನ್ಸಿಲಲ್ಲಿ ಮೆಂಬರ್ಸ್ ಏರ್ತಾ ಹೋಗ್ತಾರೆ. ಮತ್ತು ಲಾ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಇಂಡಿಯನ್ಸ್ನ ಇನ್ಕ್ಲೂಡ್ ಮಾಡ್ತಾರೆ. ಯಾಕೆ ಅಂತಂದರೆ ಡಿಸೆಂಟ್ರಲೈಸೇಷನ್ ಅನ್ನೋದು ಶುರು ಆಗಿದೆ. ಒಂದು ಸೆಕೆಂಡ್. ಅದಾದ ನಂತರ ಲಾಸ್ಟ್ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಈ ಗವರ್ನರ್ ಜನರಲ್ ಅವರಿಗೆ ಆರ್ಥರೈಸ್ಡ್ ಇರ್ತಾರೆ. ಏನಕ್ಕಪ್ಪ ಅಂತಂದರೆ ಇನ್ಕ್ರೀಸ್ ಮಾಡುವಂಥದ್ದು. ಏನಂತ ಬರ್ದೀನಿ, ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲು ಗವರ್ನರ್ ಜನರಲ್ ಅವರಿಗೆ ಅಧಿಕಾರವಿತ್ತು. ಇಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್, 4 ಪಾಯಿಂಟ್ ಗೊತ್ತಿರಬೇಕಾಗಿರೋದು. ನೆಕ್ಸ್ಟ್, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892. ಇದರಲ್ಲೂ ಅಷ್ಟೇ 2ರಿಂದ 3 ಪಾಯಿಂಟ್ ಇಂಪಾರ್ಟೆಂಟ್. ಅದು ಯಾವುದ್ಯಾವುದಪ್ಪ ಅಂತಂದರೆ, ಇಟ್ ಎಂಪವರ್ಸ್ ದ ಲೆಗಿಸ್ಲೇಟಿವ್ ಕೌನ್ಸಿಲ್, ಅಂದರೆ ಇಂಡಿಯನ್ಸ್ನ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಬಿಟ್ಟಿರ್ತಾರಲ್ಲ, ಅವ್ರಿಗೇನು ಅಧಿಕಾರನ ಕೊಡ್ತಾರೆ ಅಂದರೆ ಡಿಸ್ಕಸ್ ದ ಬಜೆಟ್ ಆ್ಯಂಡ್ ಅಡ್ರೆಸ್ ಟು ಕ್ವಶನ್ ಆನ್ ಎಕ್ಸಿಕ್ಯೂಟಿವ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಕೊಡ್ತೀನಿ. ಬರೀ ಡಿಸ್ಕಸ್ ಯಾವುದ್ರ ಬಗ್ಗೆ, ಬಜೆಟ್ ಬಗ್ಗೆ, ಮತ್ತೆ ಕ್ವಶನ್ಸ್ನ ಕೇಳ್ಬೋದಿತ್ತು. ಬಟ್ ಅವರು ಉತ್ತರ ಕೊಡೋದು ಬಿಡೋದು ಬ್ರಿಟಿಷರಿಗೆ ಬಿಟ್ಟಿದ್ದು. ಯಾಕೆ ಅಂತ ಅಂದರೆ ಇಂಡಿಯನ್ಸಿಗೆ ಅಷ್ಟೊಂದು ಅಧಿಕಾರನ ಕೊಟ್ಟಿರೋದಿಲ್ಲ. ಬರೀ ಕ್ವಶನ್ನ ಕೇಳ್ಬೋದಿತ್ತು ಅಷ್ಟೇ. ಅವ್ರು ಇಂಪ್ಲಿಮೆಂಟ್ ಮಾಡೋದು, ಉತ್ತರ ಕೊಡೋದು ಬಿಡೋದು ಅವರಿಗೆ ಬಿಟ್ಟಿದ್ದು. ಅದಾದ ನಂತರ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ವೆರಿ ಇಂಪಾರ್ಟೆಂಟ್, ಇಂಡೈರೆಕ್ಟ್ ಎಲೆಕ್ಷನ್. ಏನು ಸ್ವಾಮಿ ಇಂಡೈರೆಕ್ಟ್ ಎಲೆಕ್ಷನ್? ಕ್ವಶನ್ ಬರುತ್ತೆ. ಎಲೆಕ್ಷನ್ ಅನ್ನೋ ಒಂದು ವರ್ಡ್ ಎಲ್ಲಿ ಮೊದಲ ಬಾರಿಗೆ ಕಂಡು ಬರುತ್ತೆ, ಇಲ್ಲ ಯಾವ ಆ್ಯಕ್ಟ್ನಲ್ಲಿ ಬಳಸಿದ್ದಾರೆ ಅಂತೇಳಿ, ಅದು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1892 ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಫಸ್ಟ್ ಟೈಮ್ ಮತ್ತೆ ಬರುತ್ತೆ, ಫಸ್ಟ್ ಟೈಮ್ ಅಲೋಕೇಟಿಂಗ್ ದ ಎಲೆಕ್ಷನ್ ಇಂಡಿಯನ್ ಲೆಗಿಸ್ಲೇಟಿವ್ ಕೌನ್ಸಿಲ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಲೆಗಿಸ್ಲೇಟಿವ್ ಕೌನ್ಸಿಲಲ್ಲಿ 61 ಆ್ಯಕ್ಟಲ್ಲಿ ಬರೀ ಸೇರಿಸ್ಕೊಂಡಿರ್ತಾರೆ ಅಷ್ಟೇ. ಇದಾದಮೇಲೆ ಅವರಿಗೆ ಅಂತಲೇ ಒಂದು ಎಲೆಕ್ಷನ್ ಮಾಡೋದಕ್ಕೆ ಸೀಟ್ಸ್ನ ಅಲೋಕೇಟ್ ಮಾಡಿರ್ತಾರೆ. ಯಾರಿಗೆ? ಇಂಡಿಯನ್ಸಿಗೆ ಅನ್ನೋದು ಗೊತ್ತಿರಬೇಕು. ಮತ್ತು ಕಾಮನ್ ಸೆನ್ಸ್, 24 ಮೆಂಬರ್ಸು ಅಲ್ಲಿ 5 ಜನ ಇಂಡಿಯನ್ಸ್ ಇದ್ರು. ಈ ಥರ ಎಲ್ಲ ಕ್ವಶನ್ಸು ಬರೋದಿಲ್ಲ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಂತು ನೋಡಿ ಇನ್ನೊಂದು ಇಂಪಾರ್ಟೆಂಟ್, ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದ್ರ ಬಗ್ಗೆ PYQನ ಮಾಡಿ, ಕ್ವಶನ್ಸು ಬರುತ್ತೆ. ಯಾಕೆ ಅಂದರೆ ಒಂದೇ ಮಾತರಂ, ಅದಾದಮೇಲೆ ನಮ್ಮ ನ್ಯಾಷನಲ್ ಸಾಂಗ್ ಆಗಿರ್ಬೋದು, ನ್ಯಾಷನಲ್ ಆ್ಯಂಥಮ್ ಆಗಿರ್ಬೋದು, ಮೊದಲು ಹಾಡ್ತಾ ಇದ್ದಿದ್ದೇನೆ INC ಸೆಷನಲ್ಲಿ. ಅದು ಯಾವಾಗ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಬನ್ನಿ ಬನ್ನಿ ಬನ್ನಿ, ಇನ್ನೂ ಏನು ಇಂಪಾರ್ಟೆಂಟ್ ಮುಗೀತು. ಎಷ್ಟು ಸ್ವಾಮಿ ನನಗೆ ಗೊತ್ತು, ಏನೇನೋ ಓದ್ಕೊಂಡು ಕೂತಿರ್ತೀರ, ಏನು ಓದಬಾರ್ದು. 92 ಆ್ಯಕ್ಟಲ್ಲಿ ಇಂಡೈರೆಕ್ಟ್ ಎಲೆಕ್ಷನ್ ಅನ್ನೋದು ಗೊತ್ತಿರಬೇಕು. ಅದಾದ ನಂತರ ಬಜೆಟ್ ಬಗ್ಗೆ ಡಿಸ್ಕಷನ್ ಮಾಡ್ಬೋದಿತ್ತು. ಅದಾದ ನಂತರ ಸೀಟ್ಸು ರಿಸರ್ವ್ ಇಟ್ಟಿದ್ರು. ಎಲ್ಲಿ ಬರುತ್ತೆ ತಡೀರಿ, ಇಲ್ಲೇ ಒಂದು ಸೆಕೆಂಡು. ಸೀಟ್ಸು ರಿಸರ್ವ್ಸ್ ಇಟ್ಟಿದ್ರು. ಅಲೋಕೇಟೆಡ್ ಎಲೆಕ್ಷನ್ ಸೀಟ್ಸ್ ಫಾರ್ ಇಂಡಿಯನ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು 3 ಪಾಯಿಂಟ್. ಈ 3 ಪಾಯಿಂಟ್ ನೋಡಿಕೊಂಡ್ರೆ ಮುಗೀತು. ಇದ್ರ ಮೇಲೆಲ್ಲ ನೋಡ್ಕೊಳಕ್ಕೆ ಹೋಗ್ಬಿಡಿ, ಕ್ವಶನ್ಸ್ ಅಷ್ಟರೊಳಗಡೆನೆ ಬರುತ್ತೆ. ಅದಾದ ನಂತರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಆ್ಯಕ್ಟ್ನ ಫೋಕಸ್ ಆಗಿ ನೋಡಬೇಕು. ಯಾಕೆ ಅಂತಂದರೆ ಇದು ಲಾಸ್ಟ್ ಕೌನ್ಸಿಲ್ ಆ್ಯಕ್ಟ್. ಮೊದಲನೇದು 2ನೇ ಕೌನ್ಸಿಲ್ ಆ್ಯಕ್ಟಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬಾರ್ದು. ಬಟ್ ಈ ಕೌನ್ಸಿಲ್ ಆ್ಯಕ್ಟಿಗೆ ತುಂಬಾ ಇಂಪಾರ್ಟೆನ್ಸ್ನ ಕೊಡಬೇಕು. ಆ ಟೈಮಲ್ಲಿ ವೈಸ್ರಾಯ್ ಯಾರಪ್ಪ?
ಲಾರ್ಡ್ ಮಿಂಟೋ. ಮತ್ತೆ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರಪ್ಪ? ಮಾರ್ಲೆ, ಲಾರ್ಡ್ ಮಾರ್ಲೆ. ಕ್ವಶನ್ ಇನ್ನ ಒಂದು ಕೇಳ್ತೀನಿ, ಸೆಕ್ರೆಟರಿ ಆಫ್ ಸ್ಟೇಟ್ ಯಾವ ಒಂದು ಆಕ್ಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಕಾಮನ್ ಸೆನ್ಸ್, ಲೆಗಿಸ್ಲೇಟಿವ್ ಕೌನ್ಸಿಲ್ ಇನ್ಕ್ರೀಸ್ ಟು 16 ಸುಮ್ಮನೆ ಏರಿಸ್ತಾ ಇರ್ತಾರೆ, ಇದನ್ನೆಲ್ಲ ಬರ್ಕೊಳಕ್ ಹೋಗ್ಬೇಡಿ. ಮತ್ತೆ ಇನ್ನ ಒಂದು ಹೆಸರು, ಇದನ್ನ ಇಂಡಿಯನ್ ಕೌನ್ಸಿಲ್ ಆಕ್ಟ್ 1909 ಅಂತಾನೂ ಕೂಡ ಕರೀತಾರೆ, ಮಿಂಟೋ ಮಾರ್ಲೆ ಆಕ್ಟ್ ಅಂತಾನೂ ಕೂಡ ಕರೀತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತೆ ಬರುತ್ತೆ ನೋಡಿ UPSC CAPF 2016 ಅಲ್ಲಿ ಲಿಮಿಟೆಡ್ ಸೆಲ್ಫ್ ಗವರ್ನಮೆಂಟ್. ದೇ ಪ್ರೊವೈಡೆಡ್ ಲಿಮಿಟೆಡ್ ಸೆಲ್ಫ್ ಗವರ್ನಮೆಂಟ್. ಕೊಡೋದಿಕ್ಕೆ ರೆಡಿ ಇಲ್ಲ ಅವರು. 1909 ಆದ್ರೂ ಸ್ವಲ್ಪ ತಗೊಳ್ಳಿ ಅಂತ ಕೊಡ್ತಾ ಇದ್ದಾರೆ. ಅದಾದ ನಂತರ ಎಲೆಕ್ಟೆಡ್ ಇಂಡಿಯನ್ ಇನ್ ಲೆಗಿಸ್ಲೇಟಿವ್ ಕೌನ್ಸಿಲ್, ಅಲ್ಲಿ ಸೀಟ್ಸ್ನ ಎತ್ತಿಟ್ಟಿರ್ತಾರೆ ಲಾಸ್ಟ್ ಕೌನ್ಸಿಲ್ ಆಕ್ಟ್ ಅಲ್ಲಿ. ಇಲ್ಲಿ ಎಲೆಕ್ಟೆಡ್ ಅಂದ್ರೆ ಎಲೆಕ್ಷನ್ ಮುಖಾಂತರ ಇಂಡಿಯನ್ ಲೆಗಿಸ್ಲೇಟಿವ್ ಕೌನ್ಸಿಲ್ಸ್ಗೆ ಇಂಡಿಯನ್ಸ್ನ ಅಪಾಯಿಂಟ್ ಮಾಡ್ತಾರೆ. ಒಂದೊಂದೇ ಲಿಂಕ್ ಇರುತ್ತೆ, ಲಿಂಕ್ನ ಕನೆಕ್ಟ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತೆ ಬರುತ್ತೆ ವೋಟಿಂಗ್ ರೈಟ್ಸ್, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಹೋಗೋದಕ್ಕೂ ಮುಂಚೆ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ SSC CGL ಅಲ್ಲಿ ಕೇಳ್ತಾನೆ, ದ ರೈಟ್ ಟು ಸಪ್ರೇಟ್ ಎಲೆಕ್ಷನ್ ವಾಸ್ ಗಿವನ್ ಟು ಮುಸ್ಲಿಮ್ಸ್. ಅಂದರೆ ಸಪ್ರೇಟ್ ಎಲೆಕ್ಟೊರೇಟ್ ಅಂತಂದರೆ ಪ್ರತ್ಯೇಕ ಮತದಾನ ಅಂತಂದರೆ ಆ ಒಂದು ಜಾಗ ಅಂತ ಅನ್ಕೊಳ್ಳಿ, ಆ ಜಾಗದಲ್ಲಿ ಮುಸ್ಲಿಮ್ರೇ ನಿಂತ್ಕೊಳ್ಳೋದು, ಅವರಿಗೆ ಅವರೇನೆ ವೋಟ್ ಹಾಕೊಂಡು ಅಲ್ಲಿ ಅವರೇನೆ ಗೆದ್ಕೊಳ್ಳೋದು, ಅದನ್ನು ಸಪ್ರೇಟ್ ಎಲೆಕ್ಟೊರೇಟ್ ಅಂತ ಕರೀತಾರೆ. ಇದು ಏನಕ್ಕಪ್ಪ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದರೆ, ಹಿಂದೂ ಮತ್ತು ಮುಸ್ಲಿಮರು ಒಗ್ಗಟ್ಟು ಆಗಬಾರ್ದು, ಅವ್ರನ್ನ ಒಡಿಬೇಕು, ಒಬ್ಬರಿಗೆ ಬೆಣ್ಣೆ ತೋರಿಸೋದು, ಇನ್ನೊಬ್ರು ಆ ಥರ ಮಾಡಬೇಡಿ ಅಂತ ಹೇಳಕ್ಕೆ ಹೋದಾಗ ಮುಸ್ಲಿಮು ನಮಗೆ ಕೊಡ್ತಾರೆ ಅಂತ ಹಿಂದೂಗಳು ಅಪೋಸಿಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವರೇ ಕಿತ್ತಾಡಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಈಗ ಇಲ್ಲಿಗೆ ಬರಬೇಕು, ಎಲ್ಲಿಗೆ? ಇಲ್ಲಿಂದ ಸಪ್ರೇಟ್ ಎಲೆಕ್ಟೊರೇಟ್ ಕೊಟ್ಟಿದ್ದಾರಿಗೆ ಬರೀ ಮುಸ್ಲಿಮ್ಸಿಗೆ. ಯಾವ ಟೈಮಲ್ಲಿ? 1909 ವೋಟಿಂಗಿಗೆ ಸಂಬಂಧಪಟ್ಟಂಗೆ ಬರೋಣ. ವೋಟಿಂಗೂ ಕೂಡ ನಿಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಮ್ಮದು ಫಸ್ಟ್ ಟೈಮ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಎಲ್ಲರೂ ಮತದಾನ ಮಾಡಿದ್ದು ಯಾವಾಗ, ಮತ್ತು ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸ್ ಇವೆರಡರ ನಡುವೆ ಡಿಫ್ರೆನ್ಸ್ನ ಕಮೆಂಟ್ ಮಾಡಿ. ಈಗಲೇ ಮಾಡಿ, ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲಿ ಏನಪ್ಪ ಅಂತಂದರೆ ವೋಟಿಂಗ್ ರೈಟ್ಸ್ನ ಕೊಡ್ತಾರೆ. ಯಾರ್ಯಾರಿಗೆ ಕೊಡ್ತಾರೆ? ಲ್ಯಾಂಡ್ ಲಾರ್ಡ್ಸ್, ಅದಾದ ನಂತರ ಬಿಸ್ನೆಸ್ ಮ್ಯಾನ್ಸ್, ದೋಸ್ ಹೂ ಆರ್ ಪಾಪ್ಯುಲೇಷನ್ ಇನ್ಕ್ಲೂಡಿಂಗ್, ಮತ್ತು ಇನ್ಕಮ್ಮು, ಪ್ರಾಪರ್ಟಿ, ಅದಾದರೆ ಟ್ಯಾಕ್ಸ್ ಕಟ್ತಿದ್ದವರು, ಇವ್ರಿಗೆ ಮಾತ್ರ ಕೊಡ್ತಾರೆ ಅನ್ನೋದು ಗೊತ್ತಿರಬೇಕು. ಎಲ್ಲರೂ ವೋಟ್ ಮಾಡುವಂತಹ ಎಲ್ಲರೂ ವೋಟ್ ಮಾಡುವಂತಹ ಚಾನ್ಸಸ್ ಇರಲಿಲ್ಲ ಆ ಟೈಮಲ್ಲಿ. ಅದಾದ ನಂತರ ಫಸ್ಟ್ ಟೈಮ್ ಇಂಡಿಯನ್ ಸಿಟಿಸನ್ಸ್ ಅಪಾಯಿಂಟೆಡ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ 5 ಮೆಂಬರ್ಸ್. ಇಷ್ಟೇ. ಇದರಲ್ಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈಗ ಏನೇನು ಇಂಪಾರ್ಟೆಂಟ್ ಅಂತ ಹಂಗೆ ಬ್ರೀಫಾಗಿ ಇದನ್ನೆಲ್ಲ ಅಳಿಸ್ಬಿಡ್ತೀನಿ, ನಿಮಗೆ ಆಗ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಸುಮ್ಮನೆ ಕನ್ಫ್ಯೂಸ್ ಆಗ್ತೀರಾ. ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಏನಪ್ಪ? 1909. ಈ ಆ್ಯಕ್ಟ್ನ ಏನಂತ ಕರೀತಾರೆ? ಮಾರ್ಲೆ ಮಿಂಟೋ ಆ್ಯಕ್ಟ್ ಅಂತ ಕರೀತಾರೆ. ಲಾರ್ಡ್ ಮಿಂಟೋ ಆ ಟೈಮಲ್ಲಿ ವೈಸ್ರಾಯಿ, ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟು. ಇದ್ರದ್ದು ಏರ್ತಾನೆ ಹೋಗುತ್ತೆ, ಇದೇನು ಬೇಕಿಲ್ಲ. ಲಿಮಿಟೆಡ್ ಸೆಲ್ಫ್ ಗವರ್ನೆನ್ಸ್ನ ಕೊಡ್ತಾರೆ. ಎಲೆಕ್ಟೆಡ್ ಇಂಡಿಯನ್ಸ್ ಟು ಲೆಗಿಸ್ಲೇಟಿವ್ ಕೌನ್ಸಿಲ್ಗೆ ಮಾಡ್ತಾರೆ. ಅದಾದ ನಂತರ ವೋಟಿಂಗ್ ರೈಟ್ಸ್ ಇತ್ತು ಯಾರ್ಯಾರಿಗೆ? ಲ್ಯಾಂಡ್ ಲಾರ್ಡ್ಸು, ಬಿಸ್ನೆಸ್ ಮ್ಯಾನ್ಸು, ಅದಾದ್ಮೇಲೆ ಇನ್ಕಮ್ ಜಾಸ್ತಿ ಇರೋರು, ಪ್ರಾಪರ್ಟಿನ ಹೊಂದಿರೋರು, ಟ್ಯಾಕ್ಸ್ ಕಟ್ತಾರೋರಿಗೆ. ಅದಾದ ಮೇಲೆ ಏನೋ ಸಪ್ರೇಟ್ ಎಲೆಕ್ಟೊರೇಟ್ ಸಿಸ್ಟಮ್, ಇದು ವೆರಿ ಇಂಪಾರ್ಟೆಂಟ್. ಮುಸ್ಲಿಮ್ ಬಿಟ್ಟು ಬೇರೆಯವ್ರನ್ನ ಕೊಟ್ಟಿರ್ತಾನೆ, ಬಟ್ ನೆಕ್ಸ್ಟ್ ಆ್ಯಕ್ಟಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಇಂಡೋ 6 ಈ ಥರ ಬೇರೆಯವ್ರನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ. ಬಟ್ ಫಸ್ಟು ಕೊಟ್ಟಿದ್ದು ಯಾರಿಗೆ? ಮುಸ್ಲಿಮ್ರಿಗೆ ಅನ್ನೋದು ಗೊತ್ತಿರಬೇಕು. ಯಾವ ಆ್ಯಕ್ಟಲ್ಲಿ? 1909 ಅಂದರೆ ಮಿಂಟೋ ಮಾರ್ಲೆ ಆ್ಯಕ್ಟಲ್ಲಿ ಅನ್ನೋದು ಗೊತ್ತಿರಬೇಕು. ಅದಾದ ನಂತರ ಇಷ್ಟೇ. ಇವು 4 ಪಾಯಿಂಟ್ ಗೊತ್ತಿದ್ರೆ ಸಫಿಷಿಯೆಂಟ್. ನೆಕ್ಸ್ಟ್ ಬರುತ್ತೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. UPSC 2015 ಕ್ವಶನ್ ನೋಡಿ ಸ್ವಾಮಿ, ನನ್ನ ನೋಟ್ಸ್ ಇರೋದೇ ಹಿಂಗೆ. UPSC ಇದೆ, CDS ಇದೆ, PSI ಇದೆ, UPPSI ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆ, RPS ಇದೆ, ರಾಜಸ್ಥಾನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದೇ ಸ್ಟ್ಯಾಂಡರ್ಡಲ್ಲಿ ಮಾಡಿರೋದು ನೋಟ್ಸ್ನ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಅರ್ಲಿಯರ್ಲಿ ಡಿಫೈನ್ ದ ಜೂರಿಸ್ಟಿಕೇಷನ್ ಆಫ್ ಸೆಂಟ್ರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಗವರ್ನಮೆಂಟ್. ಅಂದರೆ ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳ ಅಧಿಕಾರದ ವ್ಯಾಪ್ತಿಯ ಬಗ್ಗೆ ಸ್ಪಷ್ಟ ವ್ಯಾಖ್ಯಾನ ಇತ್ತು. ಕೇಂದ್ರದ ಏನು ವ್ಯಾಪ್ತಿ ಅಂದರೆ ಕೇಂದ್ರ ಸರ್ಕಾರ ಏನು ಕೆಲಸ ಮಾಡಬೇಕು, ರಾಜ್ಯ ಸರ್ಕಾರದ ಕೆಲಸ ಏನು ಮಾಡಬೇಕು, ಅವ್ರ ಅಧಿಕಾರ ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಅನ್ನೋದು ಮೆನ್ಷನ್ ಇದ್ದಿದ್ದು ಯಾವ ಆ್ಯಕ್ಟ್ ಅಲ್ಲಪ್ಪ ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಅದು ಒಂದು ಸ್ಪೆಸಿಫಿಕ್ ವರ್ಡ್ ಬರುತ್ತೆ. ಏನಂತ ಬರುತ್ತಪ್ಪ ಅಂದರೆ ನಿಮಗೆ ಎಕ್ಸಾಮಲ್ಲಿ ರಿಸರ್ವ್ಡ್ ಸಬ್ಜೆಕ್ಟ್, ಟ್ರಾನ್ಸ್ಫರ್ಡ್ ಸಬ್ಜೆಕ್ಟ್. ಯಾವ ಎಕ್ಸಾಮಲ್ಲಿ ಕೇಳಿರೋದು? UPPSI ಕೇಳಿರೋದು, UPSC ಕೇಳಿರೋದು 2022 ಅಲ್ಲಿ.
ಈ ರಿಸರ್ವ್ ಸಬ್ಜೆಕ್ಟ್ ಟ್ರಾನ್ಸ್ಫರ್ ಸಬ್ಜೆಕ್ಟ್ ಬಗ್ಗೆ ನಿಮ್ಗೆ ಗೊತ್ತಾಗಿರ್ಬೇಕಾಗುತ್ತೆ. ರಿಸರ್ವ್ ಸಬ್ಜೆಕ್ಟ್ ಅಂದರೆ ಅವರು ಬ್ರಿಟಿಷರು ಮಾಡಿಕೊಳ್ತಾ ಇದ್ದಿದ್ದು ಏನೇನು ಮಾಡಿಕೊಳ್ಳೋರು, ಅಡ್ಮಿನಿಸ್ಟ್ರೇಷನ್ ಆಫ್ ಜಸ್ಟಿಸ್, ನ್ಯಾಯಾಲಯನೂ ಅವ್ರ ಕೈ ಕೆಳಗಡೆನೆ, ಲ್ಯಾಂಡ್ ರೆವಿನ್ಯೂ ಇನ್ಕಮ್ ಕಲೆಕ್ಟ್ ಮಾಡ್ಕೊಳ್ಳೋದು ಅವರೇನೆ, ಪೊಲೀಸು ಲಾ ಆ್ಯಂಡ್ ಆರ್ಡರ್ ನೋಡ್ಕೊಳ್ಳೋದು ಅವರೇನೆ, ಉಳಿದಿದ್ದು ಯಾವ ಚಿಲ್ಲರೆ ಗಿಲ್ರೆ ಪಿಕ್ಕಿದವು ಬ್ಯಾಡ್ನಾರ್ದವು ನಮಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಪ್ರಾವಿನ್ಸಸ್ ಅವರಿಗೆ ತೋರಿಸ್ಕೊಳ್ಳೋದಕ್ಕೆ. ಟ್ರಾನ್ಸ್ಫರ್ ಅಂದರೆ ಆಲ್ರೆಡಿ ಹೇಳಿದೆ, ಡಿಸೆಂಟ್ರಲೈಸೇಷನ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ, ರಾಣಿ ಒಂದೊಂದೇ ಕೊಡ್ತಾ ಇರ್ತಾರೆ. ಟ್ರಾನ್ಸ್ಫರ್ ಅಂದರೆ ಅಧಿಕಾರ ಹಸ್ತಾಂತರ ಒಂದೊಂದೇ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ವರ್ಡ್ ಬಳಸಿದೆ ಎಲ್ಲಿ ಅಂದರೆ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಇದೇ ಇಂಪಾರ್ಟೆಂಟ್, ಹಿಂಗೆ ಬರುತ್ತೆ ಕ್ವಶನ್ಸು ನಿಮಗೆ. ಅದಾದ ನಂತರ ಬೈ ಕ್ಯಾಮ್ರಲ್ ಸಿಸ್ಟಮ್ ಅಂದ್ರೆ ಏನು ಅಂತ ಕಮೆಂಟ್ ಮಾಡಿ ನೀವು. ಈಗ ಇದರಲ್ಲಪ್ಪ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನೋದು ಒರಿಜಿನೇಟ್ ಅಂದರೆ ಅದು ಎಲ್ಲಿಂದ ಹುಟ್ಕೊಂಡಿರೋದು, ಇನ್ ಇಂಡಿಯಾ ಅಂಡರ್ ದ ಪ್ರಾವಿಷನ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಇದೇ ಆ್ಯಕ್ಟಿಂದ ಉಟ್ಕೊಂಡಿರೋದು ಅವ್ರದನ್ನು ಕೂಡ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದು ಯಾವ ಟೈಮಲ್ಲಿ ಕೇಮ್ ಇನ್ ಟು ಫೋರ್ಸ್, 1919 ಇದು ಅನುಷ್ಠಾನಕ್ಕೆ ಬಂದ್ರು. ಕೇಮ್ ಇನ್ ಟು ಫೋರ್ಸ್ಗೆ ಬಂದಿದ್ದು 1921. ಮಾಂಟೆಗೋ ವಾಸ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್. ಇದು ಬರುತ್ತೆ ರೀ, ಆ ಟೈಮಲ್ಲಿ ವೈಸ್ರಾಯ್ ಯಾರಿದ್ರು, ಆ ಟೈಮಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರಿದ್ರು ಅಂತ ಹೇಳ್ಬಿಟ್ಟು ನೀವು ನೋಡಿಕೊಳ್ಳಬೇಕಾಗುತ್ತೆ. ಇಷ್ಟೇ. ನೋಡಿ, ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸ್. ಈಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೆಹರು ಅವರ ನೇತೃತ್ವದಲ್ಲಿ ಮೊದಲ ಸಾರ್ವತ್ರಿಕ ಚುನಾವಣೆ ಏನಾಯ್ತಲ್ಲ 1951 ಮತ್ತು 52 ಟೈಮಲ್ಲಿ, ಆಗಾಗಿದ್ದೇನೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಅಂದರೆ 21 ವರ್ಷ, ಅದು ಎಷ್ಟನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಗೊತ್ತಿಲ್ಲ, 18ನೇ ವರ್ಷಕ್ಕೆ ಇಳಿಸಿದ್ದು, ಅದನ್ನು ಕಮೆಂಟ್ ಮಾಡಿ ನೀವು. ಸ್ವಲ್ಪ ಮರ್ತೋಗಿದ್ದೀನಿ, ತಪ್ಪು ಹೇಳ್ಬಾರ್ದು. ಬಟ್ 21 ವರ್ಷದಿಂದ ಮೇಲ್ಪಟ್ಟ ಮಹಿಳೆಯರಾಗಿರ್ಬೋದು, ವುಮೆನ್ ಆಗಿರ್ಬೋದು, ಅವರು ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಎಲ್ಲರೂ ಕೂಡ ವೋಟ್ ಮಾಡೋದು ಮೊದಲು ಬಂದಿದ್ದೇನೆ. ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಕಾನ್ಸ್ಟಿಟ್ಯೂಷನಲ್ ಅಡಾಪ್ಟ್ ಆಗಿ ಮೊದಲ ಸಾರ್ವತ್ರಿಕ ಚುನಾವಣೆ ಆದ ನಂತರ ಅದನ್ನೇನಂತ ಕರಿತೀವಿ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಕರಿತೀವಿ. ಈ ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸ್ ಅಂತಂದ್ರೆ ಏನು ಅಂತಂದರೆ, ಬ್ರಿಟಿಷ್ ಅವ್ರು ಮಾಡ್ಕೊಂಡಿದ್ದು ಈ ಪ್ರಾಪರ್ಟಿ ಇರೋವಂಥವ್ರು, ಟ್ಯಾಕ್ಸ್ ಕಟ್ಟುವಂಥವ್ರು, ಈ ಮನಿ ಲೆಂಡರ್ಸು ಮತ್ತು ಲ್ಯಾಂಡ್ ಲಾರ್ಡ್ಸು, ಈ ಥರ ದುಡ್ಡಿದ್ದವರು ದರ್ಪ ತೋರಿಸುವಂಥದ್ದು ಈ ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸ್. ಇದೇನೇ ಡಿಫ್ರೆಂಟ್ ಅಷ್ಟೇನೆ, ಇದು ಬಿಟ್ಟರೆ ಏನೂ ಇಲ್ಲ. ಬನ್ನಿ ಮತ್ತೆ ಈಗ ಇನ್ನೊಂದು ಕೇಳ್ತೀನಿ. UPSC 2012 ಕೇಳಿದ್ದಾನೆ, ಇಂಟ್ರಡ್ಯೂಸ್ ಡಯಾರ್ಚ್ ಇನ್ ಎಕ್ಸಿಕ್ಯೂಟಿವ್ ಗವರ್ನಮೆಂಟ್ ಪ್ರಾವಿನ್ಸಸ್ ಲೆವೆಲಲ್ಲಿ ಡಯಾರ್ಚಿನ ಇಂಟ್ರಡ್ಯೂಸ್ ಮಾಡ್ತಾರೆ 1919. ಡಯಾರ್ಚಿ ಅಂತಂದರೆ ಡ್ಯುಯಲ್ ಗವರ್ನಮೆಂಟ್ ಅಂತಲೂ ಕೂಡ ಕರಿತೀವಿ. ಅಂದರೆ ಸ್ಟೇಟ್ ಅಂದರೆ ಬ್ರಿಟಿಷ್ ಪ್ರಾವಿನ್ಸಸ್ ಮತ್ತು ಇದರಲ್ಲಿ ಪ್ರಾವಿನ್ಸಸ್ ಲೆವೆಲಲ್ಲಿ ಪ್ರಿನ್ಸ್ಲಿ ಸ್ಟೇಟ್ ಅವರು ಸಪ್ರೇಟಾಗಿ ಮಾಡುವಂಥ ಅಧಿಕಾರ ಅಷ್ಟೆ. ಬನ್ನಿ, ಇಷ್ಟು ನೋಡ್ಕೊಂಡಿದ್ರೆ ಸಾಕು. ಗವರ್ನಮೆಂಟ್ ಆಫ್ ಇಂಡಿಯಾ 1935 ಹೋಗೋಕ್ಕೂ ಮುಂಚೆ ಇದನ್ನು ಇನ್ನೊಂದು ಸಲ ಬ್ರೀಫ್ ಮಾಡ್ತೀನಿ ನಿಮಗೆ. ಏನೇನು ಬೇಕು ನಿಮ್ಗೆ ಇದರಲ್ಲಿ? ಏನು ಬೇಡ ರೀ, ಇಷ್ಟೇ. 1919 ಆ್ಯಕ್ಟಲ್ಲಿ ಏನೇನು ನೋಡ್ಕೊಬೇಕು ನೀವು? ಕೇಂದ್ರ ಮತ್ತು ಪ್ರಾಂತೀಯ ಸರ್ಕಾರಗಳನ್ನು ವ್ಯಾಪ್ತಿ ಹೇಳ್ತು ಯಾವುದ್ರ ಮುಖಾಂತರ, ರಿಸರ್ವ್ ಸಬ್ಜೆಕ್ಟ್ ಮತ್ತು ಟ್ರಾನ್ಸ್ಪೋರ್ಟ್ ಸಬ್ಜೆಕ್ಟ್. ರಿಸರ್ವ್ ಅಂದರೆ ಮೇಜರ್ ಅವ್ರು ಇಟ್ಕೊಂಡಿದ್ದು ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಈ ಜಸ್ಟಿಸ್ ಆಗಿರ್ಬೋದು, ಲ್ಯಾಂಡ್ ರೆವಿನ್ಯೂ, ಪೊಲೀಸು, ಈ ಥರ ಎಲ್ಲ ಬ್ರಿಟಿಷ್ ಇದ್ರು. ಮಿಕ್ಕಿದ್ನ ನಮಗೆ ಕೊಟ್ಟಿದ್ರು ಇಂಡಿಯನ್ಸ್ ಅವರಿಗೆ. ಅದಾದ ನಂತರ ಬೈ ಕ್ಯಾಮ್ರಲ್ ಸಿಸ್ಟಮ್ ಅಂತ ಬರುತ್ತೆ. ಅದಾದಮೇಲೆ ಈ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನೋ ಕಾನ್ಸೆಪ್ಟ್ ಇಲ್ಲಿಂದ ತೊಗೊಂಡಿದ್ದೀವಿ ನಾವು. ಅದಾದ ನಂತರ ಇದು ಕೇಮ್ ಇನ್ ಟು ಫೋರ್ಸ್ ಬಂದಿದ್ದು 1921. ಆ ಟೈಮಲ್ಲಿ ಮಾಂಟೆಗೋ ವಾಸ್ ದ ಸೆಕ್ರೆಟರಿ ಆಫ್ ದ ಸ್ಟೇಟ್ ಅನ್ನೋದು ಗೊತ್ತಿರಬೇಕು. ಲಿಮಿಟೆಡ್ ಅಡಲ್ಟ್ ಫ್ರಾಂಚೈಸ್ ಅಂತಂದರೆ ಎಲ್ಲರನ್ನೂ ಓಟ್ ಹಾಕೋ ಇದು ಅವಶ್ಯಕ ಇರಲಿಲ್ಲ, ಎಲ್ಲರನ್ನೂ ಓಟ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಕೆಲವೊಬ್ಬರು ದುಡ್ಡಿದ್ದವರು ಮತ್ತು ಡಿಗ್ರಿ ಇದ್ದವರು, ಲ್ಯಾಂಡ್ ಲಾರ್ಡ್ಸು, ಅದಾದ ನಂತರ ಪ್ರಾಪರ್ಟಿ ಇದ್ದಂಥವ್ರು ಮಾತ್ರ ಇರ್ಬೋದಿತ್ತು ಅನ್ನೋದು ಗೊತ್ತಿರಬೇಕು. ಡಯಾರ್ಚಿ ಇಂಟ್ರೊಡ್ಯೂಸ್ ಇರುತ್ತೆ ಎಲ್ಲಿ, ಪ್ರಾವಿನ್ಸಸ್ ಲೆವೆಲಲ್ಲಿ, ಅಂದರೆ ಡ್ಯುಯಲ್ ಗವರ್ನಮೆಂಟ್ ಅನ್ನೋದು ಗೊತ್ತಿದ್ರೆ ಸಾಕು. ಈಗ ಬರುತ್ತೆ ವೆರಿ ವೆರಿ ಇಂಪಾರ್ಟೆಂಟ್, OG ಆ್ಯಕ್ಟ್ ಅಂತ ಕರಿತೀನಿ, ಒರಿಜಿನಲ್ ಗ್ಯಾಂಗ್ಸ್ಟರ್. ಇಷ್ಟು ಆ್ಯಕ್ಟ್ನ ನೀವು ಒಂದು ಆ್ಯಕ್ಟಿಗೆ ಬೇಕಾದರೆ ಯಾವ್ದಾದ್ರು ಒಂದು ಪಾಯಿಂಟ್ಸ್ನ ಬಿಟ್ಟೋಗ್ಬಿಡಿ. ಬಟ್ ಈ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ನ ನೀವು ಬಿಟ್ಟೋಗಾಗಿಲ್ಲ. ಇಲ್ಲಿ ಬರ್ದೀನಿ, ಕಂಠಪಾಠ ಹಾಕಬೇಕು ಸ್ವಾಮಿ. ಪ್ರತಿ ಒಂದು ಈಚ್ ಪಾಯಿಂಟ್ನು ಕೂಡ ಕಂಠಪಾಠ ಹಾಕಬೇಕು. ಯಾಕಂದರೆ ಇದನ್ನು ಶ್ವೇತಪತ್ರ ಅಂತ ಕರೀತಾರೆ, ವೈಟ್ ಪೇಪರ್ ಅಂತ ಹೇಳ್ಬಿಟ್ಟು. ಅದಾದ ನಂತರ ತುಂಬಾ ಹೆಸರುಗಳಿಂದ ಕರೀತಾರೆ. ಮತ್ತು UPSC KAS ಯಾರಾದರೂ ಮೇನ್ಸ್ ಬರೆಯೋಂಥವ್ರು ಇದ್ದರೆ ಇದೊಂದೇ ಆ್ಯಕ್ಟು ಮೇನ್ಸಿಗೆ ಬರುವಂಥದ್ದು. ದಯವಿಟ್ಟು ಇಲ್ಲಿರುವಂತಹ ಪಾಯಿಂಟ್ಸ್ನ ದಯಮಾಡಿ ಸೀರಿಯಸ್ ಆಗಿ ತಗೊಂಡು ಕಂಠಪಾಠ ಹಾಕಿ. ಕಂಠಪಾಠ ಬಾಯಲ್ಲಿ ಹಚ್ಚಿಳಿಸ್ಕೊಂಡು ಹೋಗಬೇಕು, ಬರಿತಾ ಇರಬೇಕಷ್ಟೆ. ಫಸ್ಟ್ ಪಾಯಿಂಟ್ ಏನಿದೆ, ಫೀಚರ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಅದರಲ್ಲಿ ಇದ್ದಂಥ ಲಕ್ಷಣಗಳು ಏನೇನು? ಫೀಚರ್ಸ್ ಅಂದರೆ ಏನಂತಾರೆ, ಗುಣಲಕ್ಷಣ, ಏನು ಬೇಕಾದ್ರೂ ಕರಿಬೋದು ನೀವು. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ,
ಟ್ರಾನ್ಸ್ಲೇಟ್ ಮಾಡಿ. ಇಂಗ್ಲೀಷಲ್ಲಿ ನೋಟ್ಸ್ ಇರುತ್ತೆ, ದಯವಿಟ್ಟು ಇಂಗ್ಲೀಷಿಗೆ ಪ್ರಾಮುಖ್ಯತೆನ ಕೊಡಿ. ಯಾಕೆ ಅಂತಂದರೆ ನಾನೇನು ಕನ್ನಡ ವಿರೋಧಿನೇ ಅಲ್ಲ. 15 ವರ್ಷ ನಾನು ಓದಿರೋನು ಕೂಡ ಕನ್ನಡ ಮೀಡಿಯಮಲ್ಲಿ ಅಪ್ ಟು ಡಿಗ್ರಿವರೆಗೂ. ಬಟ್ KEA KPSC ಯಾರೇ ಆದ್ರೂ ಕೂಡ ಟ್ರಾನ್ಸ್ಲೇಷನ್ ಎರರ ಮಾಡ್ತಾರೆ. ಅವರನ್ನ ಸರಿಯಾಗಿ ಅಂತ ಹೇಳೋದ್ರ ಬದಲು ನಾವೇ ಸರಿಯಾಗಿಬಿಟ್ಟು 4-5 ಮಾರ್ಕ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಫಸ್ಟ್ ಪಾಯಿಂಟ್, ರಾಜಸ್ಥಾನ್ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರಲ್ಲಿ ಕೇಳಿದ್ದಾನೆ. ದ ಪ್ರಾವಿನ್ಷಿಯಲ್ ಅಟಾನಮಿ ಕಂಪ್ಲೀಟ್ ಪವರ್ ಅಂತಂದರೆ ಏನಪ್ಪ ಅಂತಂದರೆ ಅಧಿಕಾರ, ಪ್ರಾಂತೀಯ ಸ್ವಾಯತ್ತತೆ. ಇವರು ಕೊಡ್ತಾ ಇರೋದಿಲ್ಲ ಕಂಪ್ಲೀಟ್ ಅಧಿಕಾರನ. ಇವರು ಬ್ರಿಟಿಷರೇ ಕಂಟ್ರೋಲ್ ಮಾಡ್ತಿರ್ತಾರೆ ಪ್ರಾಂತೀಯ ಭಾಗಗಳನ್ನು ಕೂಡ. ಅದನ್ನು ಕೊಟ್ಬಿಡ್ತಾರೆ ಯಾರಿಗೆ? ಪ್ರಾಂತ್ಯಗಳಿಗೆ. ಅದಾದಮೇಲೆ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫೆಡರಲ್ ಕೋರ್ಟ್. ನಾನು ಈಗ ನಿಮ್ಗೆ ಇನ್ನೂ ಒಂದು ಕ್ವಶನ್ ಕೇಳ್ತೀನಿ. ಮೊದಲ ಸುಪ್ರೀಂ ಕೋರ್ಟ್ ಯಾವ ಆ್ಯಕ್ಟಲ್ಲಿ ಅನುಷ್ಠಾನ ಆಯಿತು? ಆ ಒಂದು ಸುಪ್ರೀಂ ಕೋರ್ಟ್ಗೂ ಫೆಡರಲ್ ಕೋರ್ಟ್ಗೂ ಡಿಫ್ರೆಂಟ್ ಏನು ಅಂತ ಈಗ ಹೇಳ್ತೀನಿ. ಸುಪ್ರೀಂ ಕೋರ್ಟ್ 1773 ಅನುಷ್ಠಾನಕ್ಕೆ ಬರುತ್ತೆ. ಕೋರ್ಟ್ ಆಫ್ ಫೋರ್ಟ್ ವಿಲಿಯಂ ಅಂತಲೂ ಕೂಡ ಕರಿತೀವಿ ಅದನ್ನು. ಎಲಿಜಾ ಎಂಪೆ ಅವರು ಮೊದಲ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಆಗಿರ್ತಾರೆ. 3 ಅಡಿಷ್ನಲ್ ಜಡ್ಜನು ಕೂಡ ಇರ್ತಾರೆ. ಅವರನ್ನ ಬ್ರಿಟಿಷ್ ಕ್ರೌನು ನೇಮಕ ಮಾಡ್ತಾ ಇರ್ತಾರೆ. ಬಟ್ ಅದಕ್ಕೂ ಇದಕ್ಕೂ ಏನಪ್ಪ ಡಿಫ್ರೆಂಟ್ ಅಪ್ಪ ಅಂತಂದರೆ, ಅದು ಬರೀ ಬೆಂಗಾಲಿಗಷ್ಟೇ ಮತ್ತು ಕೊಲೋನಿಯಲ್ ಬ್ರಿಟಿಷ್ ರೂಲ್ಗಳಿಗೆ ಸಂಬಂಧಪಟ್ಟ ಕೋರ್ಟ್ ಆಗಿರುತ್ತೆ. ಬಟ್ ಇದು ಎಂಟೈರ್ ಇಂಡಿಯಾಗೆನೆ ಸೇರಿಸಿ ಮಾಡಿದಂಥ ಕೋರ್ಟ್ ಆಗಿರುತ್ತೆ ಇದು. ಅದಾದ ನಂತರ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಆಲ್ ಇಂಡಿಯಾ ಫೆಡರೇಷನ್ ಎಟ್ ದ ಸೆಂಟರ್. ಕೇಂದ್ರದಲ್ಲಿ ಅಖಿಲ ಭಾರತ ಒಕ್ಕೂಟ ಸ್ಥಾಪನೆ. ಅಂದರೆ ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್ ಪ್ಲಸ್ ಪ್ರಿನ್ಸ್ಲಿ ಸ್ಟೇಟ್ ಈಸ್ ಈಕ್ವಲ್ ಟು ಆಲ್ ಇಂಡಿಯಾ ಫೆಡರೇಷನ್. ನಾವೆಲ್ಲರೂ ಒಂದು ಅನ್ನೋ ಥರ ತೋರಿಸ್ಕೊಳ್ಳೋಕ್ಕೆ ಬರ್ತಾರೆ ಯಾರು? ಬ್ರಿಟಿಷ್ ಅವರು. ಫೆಡರಲ್ ಕೋರ್ಟ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ? ಎಷ್ಟರಲ್ಲಿ? ಕೋಲ್ಕತ್ತಾದಲ್ಲಿ 1937. ಅದಾದ ನಂತರ ರಿಸರ್ವ್ ಬ್ಯಾಂಕ್ RBI, ಆಲ್ ಟೈಮ್ ಫೇವ್ರೇಟ್ ಫಾರ್ ಎನಿ ಎಕ್ಸಾಮ್, ಇಟ್ ಈಸ್ HYT. ದಯವಿಟ್ಟು PYQ ಆ್ಯಂಗಲಿಂದ ಇದ್ರ ಮೇಲೆ ನೋಟ್ಸ್ನ ಮಾಡ್ಕೊಳ್ಳಿ, ಬರುತ್ತೆ. ಸ್ವಾಮಿ ನೋಡಿ, PYQಗೆ ಎಂಥ ಒಂದು ಶಕ್ತಿ ಇದೆ ಅಂದರೆ, ಇಲ್ಲೇ ಒಂದೇ ಟಾಪಿಕಲ್ಲಿ ನಾವು ಹಿಸ್ಟ್ರಿ ಓದ್ತಾ ಇದ್ದೀವಿ, ಇದು ಹಿಸ್ಟ್ರಿಗೂ ಸಂಬಂಧ ಬರುತ್ತೆ. ಪೊಲಿಟಿಕ್ ಹೆಂಗೆ ಇನ್ಸ್ಪೈರ್ ಆಗ್ತಾ ಇದ್ದಾನೆ ಒಂದು ಓದ್ತಾ ಇದ್ದೀವಿ, ಎಕಾನಮಿನೂ ಟಚ್ ಮಾಡ್ತಿದ್ವಿ. 3 ಸಬ್ಜೆಕ್ಟ್ನ ಎಟ್ ಎ ಟೈಮು ನಾವು ಇಲ್ಲಿ ಓದ್ತಾ ಇರೋದು. ನೀವು ಯಾವ್ದಾದ್ರು ಒಂದು ಬುಕ್ ಇಟ್ಕೊಂಡು ಹೋದ್ರೆ ಅದೊಂದೇ ಬುಕ್ ಓದ್ತಿರ್ತೀರ. ಬಟ್ PYQ ಇಟ್ಕೊಂಡು ಹೋದ್ರೆ 3-4 ಸಬ್ಜೆಕ್ಟು ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ಅದೇನೆ ಬುಕ್ ಆ್ಯಂಗಲಿಂದ ಓದೋರ್ಗು PYQ ಆ್ಯಂಗಲಿಂದ ಓದೋರ್ಗು ಇರುವಂಥ ಡಿಫ್ರೆನ್ಸ್. ನೆಕ್ಸ್ಟ್, ಫೆಡರಲ್ ರೈಲ್ವೆ ಅಥಾರಿಟಿ ವಾಸ್ ಸೆಟ್ ಅಪ್ ಕಂಟ್ರೋಲ್ ಇಂಡಿಯನ್ ರೈಲ್ವೆ. ಇದೊಂದಾಗುತ್ತೆ. ಫೆಡರಲ್ ರೈಲ್ವೆ ಅಥಾರಿಟಿ ವಾಸ್ ಸೆಟ್ ಅಪ್ ಅಂಡರ್ ಸೆಂಟ್ರಲ್ ಕಂಟ್ರೋಲ್ ಇಂಡಿಯನ್ ರೈಲ್ವೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಮತ್ತೆ ಬನ್ನಿ, SSC MTS ಅಲ್ಲಿ ಕೇಳ್ತಾನೆ, ದಿಸ್ ಆ್ಯಕ್ಟ್ ಡಿವೈಡೆಡ್ ಇಂಟು ಸಪ್ರೇಟ್ ಆ್ಯಕ್ಟ್ ಇಂಡಿಯಾ ಆ್ಯಂಡ್ ಬರ್ಮಾ. ಯಾಕೆ ಅಂದರೆ ಬರ್ಮಾನ ಇಂಡಿಯಾದಿಂದ ಸಪ್ರೇಟ್ ಮಾಡ್ತಾರೆ. ಯಾವಾಗ ಅಂದರೆ 1 ಏಪ್ರಿಲ್ 1937. ಈ ಆ್ಯಕ್ಟು 1935 ಆ್ಯಕ್ಟ್ ಅಂತ ಕರೆದ್ರೂ ಕೂಡ ಇದು ಕೇಮ್ ಇಂಟು ಫೋರ್ಸಿಗೆ ಬಂದಿದ್ದು April 1, 1937 ಅನ್ನೋದು ಗೊತ್ತಿರಬೇಕು. ಅದೇ ಟೈಮಲ್ಲಿ ಬರ್ಮಾನ ಇಂಡಿಯಾದಿಂದ ಸಪ್ರೇಟ್ ಮಾಡ್ತಾರೆ. ಬನ್ನಿ ಸ್ವಾಮಿ, ಡಿಫ್ರೆನ್ಸ್ ನೋಡಿ. UPSC 2024, ಒಡಿಶಾ PSI, JK BSSP. ಅದಾದಮೇಲೆ ನೋಡಿ ಡಯಾರ್ಚಿ, ಅದೇನು ಇಂಟ್ರಡ್ಯೂಸ್ ಮಾಡಿರ್ತಾರೆ ಅದನ್ನು ಅಬಾಲಿಷ್ ಮಾಡ್ತಾರೆ ದ ಪ್ರಾವಿನ್ಸಿಯಸ್ ಲೆವೆಲಲ್ಲಿ. ಎಲ್ಲಿ? 1919 ಇಂಟ್ರಡ್ಯೂಸ್ ಮಾಡಿರ್ತಾರೆ, ಅದನ್ನು ಅಬಾಲಿಷ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಬೇಕು. ಎಸ್ಟಾಬ್ಲಿಷ್ ಫೆಡರಲ್ ಕೋರ್ಟ್, ರಾಜಗೋಪಾಲ್ಚಾರಿ ಸೀಟೆಡ್ ದಟ್ ವರ್ಸ್ ಡಯಾರ್ಚಿ ರಿಗಾರ್ಡಿಂಗ್ ಇನ್ ದ ಲಾ. ಬೇಡ ಸ್ವಾಮಿ, ಇವೆಲ್ಲ ನೋಡ್ಕೊಳ್ಳಿ, ಇವೆಲ್ಲ ನೋಡ್ಕೊಬೇಕು. MPSC, RPSC, UPSC, EPFO, URPSC, NDA. ನೋಡಿ ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ಈ 1935 ಆ್ಯಕ್ಟ್ನ ರೆಕಮೆಂಡ್ ಮಾಡಿದ ಯಾರಪ್ಪ ಅಂತಂದರೆ ಸೈಮನ್ ಕಮಿಷನ್. ಗೋ ಬ್ಯಾಕ್ ಸೈಮನ್ ಅಂತಲೇ ಹೇಳ್ತಾ ಇರ್ತಾರೆ. ಈ 1935 ಆ್ಯಕ್ಟ್ ಬರೋದಕ್ಕೆ ಕಾರಣಗಳು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿರ್ಬೋದು, ಮತ್ತು ಇದನ್ನು ರೆಕಮೆಂಡ್ ಮಾಡಿದಂಥ ಸೈಮನ್ ಕಮಿಷನ್ ಆಗಿರ್ಬೋದು. ಇವೆಲ್ಲ ಇದ್ರ ಹಿಂದೆ ನಡೆದಿರುವಂಥ ಘಟನೆಗಳು. ಅವು ಹಿಸ್ಟ್ರಿಲಿ ಓದ್ಕೊಬೇಕು. ಅವೂ ಕೂಡ HYT. ಏನು ಹೇಳಿ? HYT. ಇದೇ ಆ್ಯಂಗಲಿಂದ ಓದ್ಬೇಕ್ರಿ. ಈ ಆ್ಯಂಗಲಿಂದ ಓದಿದ್ರೆ ಬೇಗ ಮುಗಿಯುತ್ತೆ. NDL ಕೇಳ್ತಾ ನೋಡಿ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು. ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇಂಟ್ರಡ್ಯೂಸ್ ದ ಡಯಾರ್ಚಿ ಎಟ್ ಸೆಂಟರ್. ಎಸ್, ಡಯಾರ್ಚಿನ ಪ್ರಾವಿನ್ಸಸ್ ಲೆವೆಲಲ್ಲಿ ಅಬಾಲಿಷ್ ಮಾಡುತ್ತೆ ಯಾವುದು? 1935 ಆ್ಯಕ್ಟು. ಬಟ್ ಸೆಂಟರಲ್ ಲೆವೆಲಲ್ಲಿ ಇಂಟ್ರಡ್ಯೂಸ್ ಮಾಡುತ್ತೆ. ಅದಾದ ನಂತರ ದ ಪ್ರಾವಿನ್ಷಿಯಲ್ ಅಟಾನಮಿ ವಾಸ್ ಜನರೇಟೆಡ್ ಟು ಪ್ರಾವಿನ್ಸಸ್. ಆಗಲೇ ಹೇಳಿದ್ದೀನಿ, ಪ್ರಾವಿನ್ಸಸ್ ಲೆವೆಲಲ್ಲಿ ಡಯಾರ್ಚಿನ ಅಬಾಲಿಷ್ ಮಾಡಿ ಪ್ರಾಂತೀಯ ಸ್ವಾಯತ್ತತೆ ಅಂದರೆ ಪ್ರಾವಿನ್ಷಿಯಲ್ ಅಟಾನಮಿನ ಈ 1935 ಆ್ಯಕ್ಟು ಕೊಡುತ್ತೆ ಪ್ರಾಂತ್ಯಗಳಿಗೆ ಅಂತ. ಎರಡೂ ಸ್ಟೇಟ್ಮೆಂಟನ್ನು ರೈಟ್ ಆಗುತ್ತೆ. ಬಟ್
both the statement are individually true but the statement 2 is not correct explanation of statement 1. ಎಸ್, ಯಾಕೆ ಅಂತಂದರೆ ಅದಕ್ಕೂ ಇದಕ್ಕೂ ಲಿಂಕ್ ಇಲ್ಲ. ಡಯಾರ್ಚಿಯಲ್ಲಿ ಪ್ರಾವಿನ್ಷಿಯಲ್ ಆಟೋನಮಿಯಲ್ಲಿ ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಇನ್ನೊಂದು ಪಾಯಿಂಟ್ ನೋಡಿ, IAS 2010 ದ ಇನ್ಸ್ಟ್ರೂಮೆಂಟ್ ಆಫ್ ದ ಇನ್ಸ್ಟ್ರಕ್ಷನ್ ಕಂಟೈನ್ಸ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಹ್ಯಾವ್ ಬೀನ್ ಇನ್ಕಾರ್ಪೊರೇಟೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇನ್ ದ ಇಯರ್ 1950 ಆಸ್ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಈ DPSP ಅನ್ನೋದು ಏನಿದೆ ಅದು ಇನ್ಸ್ಟ್ರಕ್ಷನ್ಸ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಇನ್ಸ್ಟ್ರಕ್ಷನ್ ಇಲ್ಲಿಂದ ಇನ್ಸ್ಪೈರ್ ಆಗಿದೆ ಅನ್ನೋದನ್ನು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸ್ ಯಾವುದಪ್ಪ? ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ. ವೆರಿ ಇಂಪಾರ್ಟೆಂಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸಿಗೆ ಹೋಗೋದಕ್ಕೂ ಮುಂಚೆ ನಿಮಗೆ ಮತ್ತೆ ಬ್ರೀಫ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಏನೇನಪ್ಪ ಅಂತಂದರೆ ಫಸ್ಟ್ ಕ್ಲಾಸ್ನ ದಯವಿಟ್ಟು ಹೋಗಿ ನೋಡಿ, ಯಾಕೆಂದರೆ ಅಲ್ಲಿಗೂ ಇಲ್ಲಿಗೂ ಓವರ್ಲ್ಯಾಪ್ ಆಗುತ್ತೆ. 1773 ರೆಗ್ಯುಲೇಟಿಂಗ್ ಆ್ಯಕ್ಟ್ ಅಂದರೆ ಸುಪ್ರೀಂ ಕೋರ್ಟ್ ಆಯಿತು, ಗವರ್ನರ್ ಆಫ್ ಬೆಂಗಾಲಿಂದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆದರು. ಅದಾದಮೇಲೆ ಎಲಿಜಾ ಎಂಪೆ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ತು ಅಲ್ಲಿಗೆ ಮೊದಲಾದರು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಾದ ನಂತರ 1813 ಬಂತು ಅಂತಂದರೆ ಅಲ್ಲಿ ಟೀ ಟ್ರೇಡ್ ವಿತ್ ಚೈನಾ ಬಿಟ್ಬಿಟ್ಟು ಇನ್ನೆಲ್ಲನೂ ಕೂಡ ಅಬಾಲಿಷನ್ ಮಾಡಿರ್ತಾರೆ. ಅದಾದಮೇಲೆ 1,00,000 ಅಮೌಂಟ್ನ ಎತ್ತಿಟ್ಟಿರ್ತಾರೆ. ಅಷ್ಟೇ ಗೊತ್ತಿದ್ರೆ ಸಾಕು. 1833 ಚಾರ್ಟರ್ ಆ್ಯಕ್ಟಿಗೆ ಬಂದ್ವಿ ಅಂತಂದರೆ ಲಾರ್ಡ್ ಇದು ಏನು ಕಮಿಷನ್ ಅದು, ಲಾರ್ಡ್ ಮೆಕಾಲೆ ಅವ್ರದ್ದೊಂದು ಕಮಿಷನ್ ಬರುತ್ತಲ್ಲ, ನೆನಪಾಗ್ತಿಲ್ಲ, ಅದೊಂದು ಕಮಿಷನ್ ಬರುತ್ತೆ. ಲಾರ್ಡ್ ಮೆಕಾಲೆ ಅದಕ್ಕೆ ಚೇರ್ಪರ್ಸನ್ ಆಗಿರ್ತಾರೆ. ಅದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿನ ಕಂಪ್ಲೀಟಾಗಿ ಅಬಾಲಿಷನ್ ಮಾಡಿ ಒಂದು ಬರೀ ಅಡ್ಮಿನಿಸ್ಟ್ರೇಟಿವ್ ಬಾಡಿಯಾಗಿ ಅಷ್ಟೇನೆ ಇಟ್ಕೊಳ್ತಾರೆ. ಅದಾದಮೇಲೆ 1853 ಮಿನಿ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಷ್ಟು ಗೊತ್ತಿದ್ರೆ ಸಾಕು. ಅದಾದ ನಂತರ 1858 ಡೈರೆಕ್ಟ್ ಕಂಪ್ನಿ ರೂಲೇನೇ ಸ್ಟಾರ್ಟ್ ಆಗುತ್ತೆ, ಕ್ರೌನ್ ರೂಲೇನೇ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ವೈಸ್ರಾಯ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಇವತ್ತಿನ ಕ್ಲಾಸ್ಗಳನ್ನ ಮಾಡಿದ್ದೀನಿ, ನಿಮಗೆ ಇಷ್ಟು ಗೊತ್ತಿದ್ರೆ ಸಾಕು. ಈ ಆ್ಯಕ್ಟ್ಸ್ಗಳನ್ನ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅದರಲ್ಲಂತೂ 1935 ಆ್ಯಕ್ಟ್ ಕಂಠಪಾಠ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಜೊತೆಗೆ ತುಂಬಾ ಇಂಪಾರ್ಟೆಂಟು. ಈ ಒಂದು ಕ್ಲಾಸ್ದು PDF ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲಬಲ್ ಇರುತ್ತೆ. ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.